ಸನ್ರೈಸ್ ಅಷ್ಟು ಕ್ಲಿಯರ್ ಆಗಿರಲಿಲ್ಲ, ಬಿಕಾಸ್ ತುಂಬ ಮೋಡದಿಂದೆಲ್ಲ ಫುಲ್ ಮುಚ್ಚೋಗ್ಬಿಟ್ಟಿತ್ತು. ಬಟ್ ಸ್ಟಿಲ್ ಸ್ವಲ್ಪ ವಿ ವರ್ ಏಬಲ್ ಟು ಸಿ. ಇವಾಗ ಇಂಡಿಯಾದು ಲಾಸ್ಟ್ ಲ್ಯಾಂಡ್ ಅಲ್ಲ ದಶು? ಇದು ಲಾಸ್ಟ್ ಪಾಯಿಂಟು. ಇದಾದ್ಮೇಲೆ ಮುಂದಕ್ಕೆ ರೋಡೇ ಇಲ್ಲ, ಬರೀ ಸಿ. ಕ್ಯಾನ್ ಯು ಸಿ ಇದೇ ಪಾಯಿಂಟ್. ಸೊ ಈ ಪಾಯಿಂಟಿಗೆ ಇವಾಗ ಹೋಗ್ತಾ ಇದ್ದೀವಿ. ಇದೇ ಟಿಪ್ ಆಫ್ ಇಂಡಿಯಾ. ಹೋಗೋಣ. ನಾನು ಟಿಪ್ ಆಫ್ ಇಂಡಿಯಾ ಫಸ್ಟ್ ಹೋಗೋಣ ಅಂತಿದ್ದೆ, ಆದರೆ ನಮ್ಮ ಈ ಪತಿ ದೇವರಿಗೆ ಫಿಶ್ ಫಸ್ಟ್ ನೋಡ್ಬೇಕಂತೆ. ಇದಾಗಿದೆ ಅಂತೆ, ಅದನ್ನ ಇವಾಗ ನೋಡ್ಬೇಕಂತೆ. ಅದಾದ್ಮೇಲೆ ನಾವು ಆ ಟಿಪ್ ಆಫ್ ಇಂಡಿಯಾಗೆ ಹೋಗ್ತೀವಿ. ಅಲ್ಲಿ ಐ ಆಮ್ ವೇಟಿಂಗ್ ಫಾರ್ ಇಟ್. ಬಟ್ ಇವನಂತೂ ಫಸ್ಟು ಫಿಶ್ಶು ತಿನ್ನೋದು ಅಂದ್ಬಿಟ್ರೆ ತೋರಿಸ್ತೀನಿ ನೋಡಿ ಹಿಂಗಿದೆ ಅಂತ. ಸಿ ಮುಟ್ಬಿಡ. ಸಿ ಅವನ ಖುಷಿ ನೋಡಿ, ಅವನೇ ಮೀನು ಹಿಡ್ದಿರೋಂತಹ ಖುಷಿ. ಇವಾಗಲೇ ಚಾನ್ಸ್ ಇದ್ದಿದ್ರೆ ಇಲ್ಲೇ ಮಸಾಲ ಹಾಕಿ ತಿಂದ್ಬಿಡ್ತಿದ್ನೋ ಏನೋ. ನಾನು ಯಾವಾಗ ಪಾಯಿಂಟ್ಗೆ ಹೋಗ್ತೀನಿ? ಲುಕ್, ಎಲ್ಲ ಮೀನನ್ನ ಈ ಥರ ಫಿಶಿಂಗ್ ಮಾಡಿ ಅದನ್ನ ಬಲೆಯಿಂದ ಈ ಥರ ಬಿಡಿಸ್ತಾರೆ. ಫಿಶರ್ ಮ್ಯಾನ್ ಹತ್ರನೇ ಹೋಗ್ಬಿಟ್ಟಿದ್ದಾನೆ ಡೌಟ್ಸ್ಗಳು ಕೇಳೋಕ್ಕೆ. ಇವನ್ ಡೌಟ್ಸ್ ಕ್ಲಿಯರ್ ಆಗಲ್ಲ. ಡೌಟ್ಸ್ಗಳು ಕ್ಲಿಯರ್ ಮಾಡ್ತಾನೆ ಇದ್ದಾನೆ. ಅದೆಲ್ಲ ಮುಗಿಸಿ ನಾವು ಯಾವಾಗ ಹೋಗ್ತೀವೋ ಏನೋ. ಅವ್ನಿಗಿವಾಗ ಮೀನು ಅರ್ಧ ಕಟ್ಟಾಗ್ಬಿಟ್ಟಿದೆಯಂತೆ. ಅದನ್ನೇನು ಮಾಡ್ತೀರಾ ಅಂತ ಡೌಟು. ಸೊ ಅದನ್ನ ಕೇಳಕ್ಕೆ ಹೋಗಿದ್ದಾನೆ. ಒಂದೊಂದು ಮೀನು ಅವನ ಮೇಲೆ ಬೀಳುವಾಗ ಎದುರುಕೊಳ್ತಾ ಇದ್ದಾನೆ. ಆದರೂ ಡೌಟ್ಗಳು. ಇದ್ರ ಮೇಲೆ ಆರೋ ಮೀನನ್ನ ಏನು ಮಾಡ್ತೀರಾ, ಕೆಳಗಡೆ ಬಿದ್ದಿರೋ ಮೀನು ಏನು ಮಾಡ್ತೀರಾ, ಕಟ್ಟಾಗಿರೋ ಮೀನನ್ನ ಏನು ಮಾಡ್ತೀರಾ? ಎಲ್ಲಿಗೆ ಹೋಗ್ತಾ ಇದ್ದೀವಿ? ಫೈನಲಿ ಟಿಪ್ ಆಫ್ ಇಂಡಿಯಾಗೆ ಹೋಗ್ತಾ ಇದ್ದೀವಿ. ಕಸಲಿ ಅಲ್ಲಿ ಫೈನಲಿ ಈ ಒಂದು ಫಿಶಿಂಗ್ ಕತೆ ಮುಗೀತು. ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀವಿ. ಬಾಯ್. ಫೈನಲಿ ನಾನು ಹೇಳಿದ ಥರ ಟಿಪ್ಪಿಗೆ ಬಂದಿದ್ದೀವಿ. ದಶು ಹೇಗನ್ನಿಸ್ತದೆ? ನಮ್ಮ ಮುಂದೆ ಇದಾದಮೇಲೆ ನೆಕ್ಸ್ಟು ರೋಡೇ ಇಲ್ಲ, ಡೈರೆಕ್ಟ್ ಶ್ರೀಲಂಕಾಕ್ಕೆ ಶಿಫ್ಟ್ ತಗೋಬೇಕಷ್ಟೇ. ಇಲ್ಲಿ ದಿಸ್ ಎಂಡ್ ಪಾಯಿಂಟ್. ಈ ಥರ ಇದೆ. ನೀನೇ ನೋಡೊಂದಿದ್ದು. ಎಕ್ಸೈಟೆಡ್.